ನಾವೆಲ್ಲರೂ ಈ ಒಂದು ಯೋಗ ಪರಂಪರೆಯ ಬಗ್ಗೆ ತಿಳ್ಕೊಳ್ತಾ ಬರ್ತಿದ್ದೀವಿ. ಯೋಗ ಪರಂಪರೆಯಲ್ಲಿ ಇವತ್ತು ಕೊನೆಯ ಹಂತದಲ್ಲಿದೆ. ನಾವು ಕೂಡ ಪಿರಮಿಡ್ ಮಾಸ್ಟರ್ಗಳೆಲ್ಲ ಇದೇ ಕರ್ಮಯೋಗ 2 ಅಲ್ಲಿದ್ದಾರೆ. ಸೊ ಹಾಗಾದ್ರೆ ಕರ್ಮಯೋಗ 2 ಅಂದ್ರೆ ಏನು? ಸೊ ನಾವು ಇಷ್ಟು ದಿನ ಕರ್ಮಯೋಗ 1, ಜ್ಞಾನಯೋಗ 1, ರಾಜಯೋಗ, ಜ್ಞಾನಯೋಗ 2 ತಿಳ್ಕೊತಾ ಬರ್ತಿದ್ದೀವಿ. ಅಂದ್ರೆ ಪ್ರತಿಯೊಬ್ಬ ಮಾನವ, ಭೂಮಿ ಮೇಲಿರುವ ಪ್ರತಿಯೊಬ್ಬ ಮಾನವ ಸೊ ಎಷ್ಟೋ ಜನ್ಮಗಳನ್ನ ದಾಟ್ತಾನೆ. ಯಾವ್ದ್ಯಾವ್ದೋ ಎಲ್ಲದಕ್ಕೋಸ್ಕರ ಭೂಮಿ ಮೇಲೆ ಬಂದೇ ಬರ್ತಾನೆ, ಎಲ್ಲ ಅನುಭವಗಳನ್ನ ಪಡೆಯೋದಕ್ಕೋಸ್ಕರ. ಕೊನೆಯದೇನೋ ಬುದ್ಧನಾಗ್ಬೋದು, ಜ್ಞಾನೋದಯ ಹೊಂದೋದು, ಅದೇ ಕೊನೆಯ ಜನ್ಮ ಆಗುತ್ತೆ. ಯಾವಾಗ ಅವನು ಜ್ಞಾನೋದಯ ಆಗುತ್ತೆ ಅದು ಕೊನೆಯ ಜನ್ಮ. ಇಲ್ಲಿ ಮಾನವ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ್ಮಗಳಿಂದ ಪ್ರಾರಂಭದಲ್ಲಿ ದೇಹದ ಬಗ್ಗೆ ಇರುತ್ತೆ, ಜ್ಞಾನದ ಬಗ್ಗೆ ಬರುತ್ತೆ. ಅದಾದ ನಂತರ ವೈರಾಗ್ಯ ಉಂಟಾಗಿ ಧ್ಯಾನಕ್ಕೆ ಬರ್ತಾನೆ. ಧ್ಯಾನಕ್ಕೆ ಬಂದ ಮೇಲೆ ಕೂಡ ಜ್ಞಾನದ ದಾಹ, ಆತ್ಮಜ್ಞಾನದ ದಾಹ ಉಂಟಾಗುತ್ತೆ. ಆತ್ಮಜ್ಞಾನ ತಿಳಿದ್ರೆ ಸಾಕಾಗತ್ತಾ? ಧ್ಯಾನ ತಿಳಿದ್ರೆ ಸಾಕಾಗತ್ತಾ? ನಾವೇನ್ ಮಾಡ್ಬೇಕು ಅದನ್ನ? ಬರೀ ನಾವು ತಗೋತಾ ಇದ್ರೆ ಆಗುತ್ತಾ? ಇಲ್ಲ. ನಾವು ಯಾವಾಗ್ಲೂ ಕೊಡೋದನ್ನ ಕಲಿಬೇಕು, ಅದೇ ಕೊನೆಯದು. ನಾವ್ ಯಾವಾಗ್ಲೂ ತಿಳ್ಕೊಳ್ಳಿ, ಯಾವಾಗ್ಲೂ ಪಡಿತಾ ಇರಬಾರ್ದು. ಪಡೆಯೋದು 1 ಭಾಗ ಆದ್ರೆ ಕೊಡೋದು 3 ಭಾಗ ಆಗ್ಬೇಕು. ಅದನ್ನೇ ನಮ್ಮ ಗುರುಗಳು ಸೇವೆ ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಮ ಕೈಲಿ ಯಾವೆಲ್ಲ ಸೇವೆ ಆಗುತ್ತೆ, ಅದು ಯಾವ ತರಹದ ಸೇವೆ ಆದ್ರೂ ಆಗ್ಬೋದು. ಅಲ್ಲೂ ಕೂಡ ಮತ್ತೆ ಏನಾಗ್ತಾನೆ, ಜನ್ಮವನ್ನ ಮತ್ತೆ ದೇಹದ ಪರವಾಗಿ ಯೋಚನೆ ಮಾಡಿ ಮತ್ತೆ ಸ್ಟಕ್ ಆಗ್ತಾನೆ. ಅಯ್ಯೋ ನಾನು ಈ ಸೇವೆ ಮಾತ್ರ ಮಾಡಬೇಕು, ಇದನ್ನ ಮಾಡಬಾರ್ದು, ನನ್ಗಾಗಲ್ಲ, ನನಗೆ ಬರಲ್ಲ. ಎಲ್ಲರೂ ಎಲ್ಲಾ ಸೇವೆಯನ್ನ ಮಾಡ್ಬೋದು. ಅದು ಈ ಕರ್ಮಯೋಗ 2 ನಲ್ಲಿ ಪ್ರಾರಂಭ ಆಗುತ್ತೆ. ಸೊ ಇಲ್ಲಿ ಸಾಮಾನ್ಯವಾಗಿ ಗಿಡ ನೆಡೋದು, ನಾನು ದಾನ ಮಾಡ್ತೀನಿ ಅಲ್ಲ. ನಾವೇನನ್ನ ಕಲ್ತಿದ್ದೀವಿ? ಧ್ಯಾನವನ್ನ ಕಲ್ತಿದ್ದೀವಿ, ಜ್ಞಾನವನ್ನ ಪಡೆದಿದ್ದೀವಿ, ಆತ್ಮಜ್ಞಾನವನ್ನ ಪಡೆದಿದ್ದೀವಿ, ಅದ್ಭುತವಾದಂಥ ಆನಾಪಾನಸತಿಯ ಧ್ಯಾನವನ್ನ ಕಲ್ತಿದ್ದೀವಿ. ಯಾರು ಈ ತಮ್ಮ ಈ ಜನ್ಮದಲ್ಲಿ ಧ್ಯಾನವನ್ನ ಪ್ರಚಾರ ಮಾಡ್ತಾ ಇರ್ತಾರೆ, ಆತ್ಮಜ್ಞಾನವನ್ನ ಎಲ್ರಿಗೂ ತಿಳಿಸ್ತಾ ಇರ್ತಾರೆ, ಅದೇ ಕೊನೆ ಜನ್ಮ. ಅದೇ ಈ ಕರ್ಮಯೋಗ 2. ತಮ್ಮ ಜನ್ಮವನ್ನ ಕೊನೆ ಜನ್ಮ ಆಗಿಸೋದು. ಹಾಗಾದ್ರೆ ಏನು? ಈ ಯೋಗ ಪರಂಪರೆಯಲ್ಲಿ ನಮಗೆ ಗೊತ್ತಿದೆ, ಈ ಭೂಮಿ ಮೇಲೆ ಬಂದಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಪುನರಪಿ ಜನನಂ ಪುನರಪಿ ಮರಣಂ ಇದ್ದೇ ಇರುತ್ತೆ. ಆದ್ರೆ ಆ ಚಕ್ರದಿಂದ ಹೊರಬರೋಕೆ, ಕೊನೆ ಜನ್ಮವನ್ನ ಮಾಡ್ಕೊಳ್ಳೋಕೆ ಏನ್ ಮಾಡ್ಬೇಕು? ಅವನು ತನಗೆ ತಿಳಿದಿರುವಂತಹ ಧ್ಯಾನ, ಆತ್ಮಜ್ಞಾನವನ್ನ ಎಲ್ರಿಗೂ ತಿಳಿಸ್ತಾ ಹೋಗ್ಬೇಕು. ಅದು ಯಾವ ರೀತಿಯಲ್ಲಿ? ಅದನ್ನೇ ನಮ್ಮ ಗುರುಗಳು ಹೇಳಿರೋದು, ಮನೆ ಮನೆ, ಊರು ಊರು, ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಹೇಗೆ ಸಾಧ್ಯನೋ ಎಲ್ಲಾ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಹೇಳಿಕೊಡ್ತಾ ಹೋಗೋದು ಧ್ಯಾನವನ್ನ, ಆತ್ಮಜ್ಞಾನವನ್ನ. ಇಲ್ಲ ನನಗೆ ಸಾಧ್ಯ ಇಲ್ಲ, ಕೂತಿರಲ್ಲಿ ಮಾತ್ರ ಮಾಡ್ತೀನಿ ಮಾಡಿ. ಆದರೂ ಕೂಡ ನಿಮಗೆ ಸಮಯ ಬರುತ್ತೆ, ನೀವು ಅವಾಗ ಎಲ್ಲಾ ಕಡೆ ಹೋಗಿ ಧ್ಯಾನ ಪ್ರಚಾರ, ಆತ್ಮಜ್ಞಾನ ಮಾಡಲೇಬೇಕು. ಅದೇ ನಿಜವಾದ ಜ್ಞಾನಿ, ಹಾಗೆ ನಿಜವಾಗೂ ಎನ್ಲೈಟನ್ಮೆಂಟ್ ಆಗೋದು.
ಸೊ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಏನಾಗಿದೆ, ನಮಗೆ ಕೂತಲ್ಲೇ ನಮ್ಮ ಕೈಯಲ್ಲೇ ಪ್ರಪಂಚ ಇದೆ ಅನ್ನೋ ಒಂದು ನಾವು ಭ್ರಮೆಯಲ್ಲಿದ್ದೀವಿ. ನಮ್ಮ ಕೈಯಲ್ಲೇ ಪ್ರಪಂಚ ಇದೆ ಇದೆ ನಮ್ಮ ಕೈ, ನಮ್ಮ ಬೆರಳಿನ ತುದಿಯಲ್ಲೇ ಪ್ರಪಂಚ ಇದೆ. ಆದರೂ ಕೂಡ ನಮ್ಮ ಭ್ರಮೆಯಿಂದ ಹೊರಗಡೆ ಬನ್ನಿ. ಎಷ್ಟೋ ಊರುಗಳು, ಎಷ್ಟೋ ಸ್ಥಳಗಳಲ್ಲಿ ಇಷ್ಟು ಮುಂದುವರೆದ್ರೂ ಕೂಡ ಪವರ್ ಇಲ್ಲ, ಮೊಬೈಲ್ಗಳಿಲ್ಲ, ಅವರಿಗೆ ಒಂದು ವಿದ್ಯಾಭ್ಯಾಸದಿಲ್ಲ. ಅಲ್ಲೆಲ್ಲ ಹೇಗೆ ತಲುಪಿಸೋಕೆ ಸಾಧ್ಯವೇ ಆತ್ಮಜ್ಞಾನವನ್ನು? ಉದಾಹರಣೆ, ಬುಡಕಟ್ಟು ಜನಾಂಗದವರಿದ್ದಾರೆ, ಅವರಿಗೆಲ್ಲ ಮೊಬೈಲಲ್ಲಿ ಸಿಗುತ್ತೆ ಧ್ಯಾನ ಅನ್ನೋದು. ಕಾಡುಗಳಲ್ಲಿದ್ದಾರೆ ಅವರೆಲ್ಲ. ಅದಕ್ಕೋಸ್ಕರ ನೀವೇನೇ ಮಾಡಿದ್ರು ಕೂಡ, ನಾವೆಲ್ಲೇ ಕೂತ್ಕೊಂಡು ಏನೇ ಮಾಡಿದ್ರು ಕೂಡ ಊರು ಊರು, ಗಲ್ಲಿ ಗಲ್ಲಿ ಎಲ್ಲ ತಿರುಗಲೇಬೇಕು, ಆತ್ಮಜ್ಞಾನವನ್ನು ಪರಿಚಯಿಸಲೇಬೇಕು ಎಲ್ರಿಗೂ. ಧ್ಯಾನ, ಆತ್ಮಜ್ಞಾನ. ಇಲ್ಲಿ ನಮ್ಮ ಗುರುಗಳು ಬುದ್ಧನ ಒಂದು ಕಥೆಯನ್ನ ಹೇಳ್ತಾರೆ. ಎಲ್ಲರೂ ಅದೇ ಹೇಳೋದು, ಈ ಕೊನೆ ಜನ್ಮ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು? ಪ್ರತಿಯೊಬ್ಬರು ಏನು ಮಾಡಬೇಕು? ಹಳ್ಳಿ ಹಳ್ಳಿ ತಿರುಗಲೇಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬುದ್ಧ ನೋಡಿ, ಬುದ್ಧಂಗೂ ಆಗಿಲ್ಲ. ಬುದ್ಧ ಕೂಡ ಏನು ಮಾಡ್ತಾನೆ, ತಮ್ಮ ಗುರುಗಳು ಅಂದರೆ ತನ್ನ ಪ್ರಾಪಂಚಿಕ ಗುರುಗಳು ಇರ್ತಾರೆ. ಒಬ್ಬ ರಾಜ, ಅವನಿಗೆ ಬೇರೆ ಬೇರೆ ರೀತಿಯ ಗುರುಗಳು ಇರ್ತಾರೆ. ಆ ಗುರುಗಳಿಗೋಸ್ಕರ ಧ್ಯಾನ ಹೇಳ್ಕೊಡ್ಬೇಕು ಅಂತ ಡಿಸೈಡ್ ಆಗ್ತಾನೆ, ನಿರ್ಧರಿಸ್ಕೊಂತಾನೆ. ಸೊ ನಮ್ಮ ಗುರುಗಳಿಗೆ ನಾನು ಧ್ಯಾನ ಹೇಳ್ಕೊಡೋಣ. ಆಗ ಅವನು ಏನು ಮಾಡ್ತಾನೆ, ನಮಗೆಲ್ಲ ಈಗ ಟ್ರಾನ್ಸ್ಪೋರ್ಟ್ ಇದೆ. ಅವಾಗ ಏನು ಮಾಡ್ತಿದ್ರು? ಕಾಲ್ನಡಿಗೆಯಿಂದ ಹೋಗ್ತಿದ್ರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ. ಬುದ್ಧ ಯಾವಾಗ ಧ್ಯಾನವನ್ನು ಹೇಳ್ಕೊಡ್ಬೇಕು ಅಂತ ನಿರ್ಧರಿಸ್ಕೊಂತಾನೆ, ಫಸ್ಟ್ ಮಾಡೋದು ಧ್ಯಾನಕ್ಕೆ ಕೂತ್ಕೊಂತೆ. ಹೇಳಿಕೊಡೋದಕ್ಕಿಂತ ಮುಂಚಿತವಾಗಿ ಅವನು ಧ್ಯಾನಕ್ಕೆ ಕೂತ್ಕೊಂತ. ಯಾಕೆ ಧ್ಯಾನಕ್ಕೆ ಕೂತ್ಕೊಂತಾನೆ ಅಂದರೆ, ಧ್ಯಾನಕ್ಕೆ ಕೂತ್ಕೊಂಡು ಅವನ ಶಕ್ತಿಯನ್ನ ಪಡೆದುಕೊಂಡು ಅವನ ದಿವ್ಯ ಚಕ್ಷುವಿಂದ, ಮೂರನೇ ಕಣ್ಣಿಂದ ಅವ್ರ ಗುರುಗಳು ಎಲ್ಲಿದ್ದಾರೆ ಅಂತ ನೋಡ್ಕೊಂತ. ಓಕೆ, ಅವರು ಎಲ್ಲಿದ್ದಾರೆ ನೋಡಿಕೊಂಡು ಅಲ್ಲಿಗೆ ಹೋಗಿ ಧ್ಯಾನ ಹೇಳ್ಕೊಡೋಣ ಅಂತ ಬುದ್ಧ ತಿಳ್ಕೊಂತ. ಸೊ ಆಗ ಅಂದ್ಕೊಂಡು ಧ್ಯಾನಕ್ಕೆ ಕೂತ್ಕೊಂತಾನೆ. ತನ್ನ ದಿವ್ಯ ಚಕ್ಷು ಮೂರನೇ ಕಣ್ಣಿಂದ ನೋಡ್ತಾನೆ, ಅವರ ಗುರುಗಳು ಏನಾಗಿರ್ತಾರೆ? ದೇಹ ತ್ಯಾಗ ಮಾಡಿರ್ತಾರೆ. ಅವನಿಗೆ ಗೊತ್ತಾಗುತ್ತೆ. ಆಗ ಅವನು ಅವರ ದೇಹ ತ್ಯಾಗವನ್ನು ಮಾಡಿದ್ದನ್ನ ತಿಳ್ಕೊಂಡು ದಿವ್ಯ ಚಕ್ಷುವಿಂದ ನಂತರ ಏನು ಅನ್ಕೊಂತಾನೆ, ಓಕೆ, ನಮ್ಮ ಗುರುಗಳಿಗಾದರೂ ಸಾಧ್ಯ ಆಗಿಲ್ಲ, ನನ್ನ ಸ್ನೇಹಿತರುಗಳಿಗಾದರೂ ನಾನು ಧ್ಯಾನವನ್ನು ಹೇಳ್ಕೊಡ್ಲೇಬೇಕು ಅಂತ ನಿರ್ಧರಿಸ್ತಾನೆ. ಅಲಕರಾಮ, ಬುದ್ಧ, ಆಮೇಲೆ ಬುದ್ಧಕರಾಮ, ಈ ಥರ ಎಲ್ಲ ಅವರ ಒಂದು 5 ಜನ ಸ್ನೇಹಿತರಿರ್ತಾರೆ. ಅವರಿಗೆಲ್ಲ ಧ್ಯಾನವನ್ನು ಹೇಳ್ಕೊಡ್ಬೇಕು ಅಂತ ನಿರ್ಧರಿಸ್ತಾನೆ. ಮತ್ತೆ ಅದು ಕೂಡ ಏನು ಮಾಡ್ತಾನೆ, ಧ್ಯಾನಕ್ಕೆ ಕೂತ್ಕೊಂಡು ಅವ್ರು ಎಲ್ಲಿದ್ದಾರೆ ತನ್ನ ದಿವ್ಯ ಚಕ್ಷುವಿಂದ ನೋಡ್ಕೊಂತ ಹೋಗ್ತಾನೆ. ಒಬ್ರು ಗಯಾದಲ್ಲಿರ್ತಾರೆ, ಸೊ ಇನ್ನೊಬ್ರು ಮೂರನೇ ಕಣ್ಣಿಂದ ನೋಡ್ಕೊಂತ ಹೋಗ್ತಾನೆ. ಒಬ್ರು ಕಾಶಿಯಲ್ಲಿರ್ತಾರೆ, ಒಬ್ರು ಗಯಾದಲ್ಲಿರ್ತಾರೆ. ಹೀಗೆ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿರ್ತಾರೆ. ತನ್ನ ದಿವ್ಯ ಚಕ್ಷುವಿಂದ ನೋಡ್ಕೊಂತ ಹೋಗ್ತಾನೆ ತನ್ನ ಸ್ನೇಹಿತರು ಎಲ್ಲಿದ್ದಾರೆ ಅಂತ. ನೋಡ್ಕೊಂಡು ಅವರ ದಿವ್ಯ ಚಕ್ಷುವಿಂದ ಅವರು ಯಾವ ಸ್ಥಳದಲ್ಲಿದ್ದಾರೆ ತಿಳ್ಕೊಂಡು ಧ್ಯಾನ ಹೇಳ್ಕೊಡೋದಕ್ಕೋಸ್ಕರ 200 ಕಿಲೋಮೀಟರ್ 300 ಕಿಲೋಮೀಟರ್ ನಡೀತಾ ಹೋಗ್ತಾರೆ. ಅಲ್ಲಿಗೆ ಹೋಗಿ ಅವರಿಗೆ ಧ್ಯಾನವನ್ನ ಹೇಳ್ಕೊಟ್ಟು ಬರ್ತಾರೆ. ಸೊ ಕಾಶಿಗೆ ಹೋಗ್ತಾರೆ, ಗಯಾಕ್ಕೆ ಹೋಗ್ತಾರೆ. ಅವರ ಸ್ನೇಹಿತರು ಎಲ್ಲೆಲ್ಲಿದ್ದಾರೆ ಅಲ್ಲಿಗೆಲ್ಲ ಹೋಗಿ ಅವರು ಕಾಲ್ನಡಿಗೆಯಿಂದ, ಅದು 200 ಕಿಲೋಮೀಟರ್ ಆಗಿರ್ಬೋದು, 300. ಸೊ ಈ ದಿಕ್ಕಿಂದ ಆ ದಿಕ್ಕಿಗೆ, ಆ ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ, ಹೀಗೆ ಅವರು ತಮ್ಮ ದಿವ್ಯ ಚಕ್ಷುವಿಂದ ಮೂರನೇ ಕಣ್ಣಿಂದ ಎಲ್ಲೆಲ್ಲಿದ್ದಾರೆ ತನ್ನ ಸ್ನೇಹಿತರನ್ನ ನೋಡಿಕೊಂಡು
ಅವರೆಲ್ಲರಿಗೂ ಧ್ಯಾನ ಪ್ರಚಾರವನ್ನ, ಆತ್ಮಜ್ಞಾನವನ್ನ ತಿಳಿಸೋದಕ್ಕೆ ಹೋಗ್ತಾರೆ. ನೋಡಿ, ಇಲ್ಲಿ ಬುದ್ಧನೇ ತಮ್ಮ ದಿವ್ಯ ಚಕ್ಷುವಿಂದ ತನ್ನ ಸ್ನೇಹಿತರಿಗೆಲ್ರಿಗೂ, ಅಂದ್ರೆ ಫಸ್ಟು ಧ್ಯಾನ ಹೇಳ್ಕೊಡ್ಬೇಕು ಎಲ್ರಿಗೂ ಅಂತ ಫಸ್ಟು. ನಂತರ ಅವರ 3ನೇ ಕಣ್ಣಿಂದ ಎಲ್ಲಿದ್ದಾರೆ ಅಂತ ನೋಡ್ಕೊಂಡ್ರು. ಅವರು ಯಾವ ಸ್ಥಳದಲ್ಲಿದ್ರೂ ಕೂಡ ಧ್ಯಾನವನ್ನ ತಿಳಿಸ್ಬೇಕು. ಅದು ಎಷ್ಟೇ ದೂರದಲ್ಲಿರಲಿ, ಅವರಿಗೆ ಧ್ಯಾನ ಆತ್ಮಜ್ಞಾನ ತಿಳಿಸ್ಬೇಕು ಅಂತ ನಿರ್ಧರಿಸಿದ್ರು. ಅದು ಆ ಜ್ಞಾನೋದಯಕ್ಕೆ ದಾರಿಯಾಗೋದು. ಸೊ ನಾವಿಲ್ಲಿ ಈ ಜನ್ಮದಲ್ಲಿ ಪ್ರತಿಯೊಬ್ಬರಿಗೂ ನಮಗೆ ಯಾವಾಗ ಯಾವಾಗ ಎಲ್ಲ ಸಾಧ್ಯ ಆಗುತ್ತೋ ಎಲ್ರಿಗೂ ಧ್ಯಾನವನ್ನ ತಿಳಿಸಿ, ಆತ್ಮಜ್ಞಾನವನ್ನ ತಿಳಿಸಿ ನಾವು ಏನು ಮಾಡಬೇಕು, ಎಲ್ಲವನ್ನ ಇಲ್ಲಿ ಮಾಡ್ತಾ ಹೋಗ್ಬೇಕು. ಅಂದರೆ ಎಲ್ಲವನ್ನ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ರೀತಿಯಲ್ಲಿ ಧ್ಯಾನ ಪ್ರಚಾರ, ಆತ್ಮಜ್ಞಾನವನ್ನು ತಿಳಿಸೋದು, ನಮ್ಮ ಕೊನೆಯದು ಸೇವೆಯನ್ನು ಮಾಡ್ತಾ ಹೋಗೋದು. ಸೊ ಬುದ್ಧ ನೋಡಿ ಜ್ಞಾನೋದಯ ಆದ್ಮೇಲೆ ಎಲ್ಲಿಗೆ ಬರ್ತಾರೆ? ವಾಪಸ್ ತಿರುಗ ಅವರ ಮನೆಗೆ ಬರ್ತಾರೆ. ಸೊ ರಾಜಮನೆತನಕ್ಕೆ, ಅವರ ಒಂದು ಇದಕ್ಕೆ ವಾಪಸ್ ಬರ್ತಾರೆ ಅವರು, ಸಂಸ್ಥಾನಕ್ಕೆ. ಅಲ್ಲಿ ಮತ್ತೆ ಅವರ ಅರಿವಾಗಿ ಸಂಸಾರದಲ್ಲಿ ನಿರ್ವಹಣೆ ಮಾಡ್ತಾರೆ. ಮತ್ತೆ ಅವರು ಎರಡನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಕೂಡ ಈ ಧ್ಯಾನ ಪ್ರಚಾರ, ಆತ್ಮಜ್ಞಾನದ ಜೊತೆ ನಮ್ಮ ಪ್ರಾಪಂಚಿಕ ಜೀವನವನ್ನು ಮುಖ್ಯವಾಗಿದೆ. ಅದು ಕರ್ಮಯೋಗ. 2 ಒಂದೇ ಇದ್ರೆ, ನಾವು ಬರೀ ಪ್ರಾಪಂಚಿಕದಲ್ಲಿದ್ರೆ ಅದೇ ಬೇರೆ ಆಗುತ್ತೆ. ಸೊ ಇದು ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ಕರ್ಮಯೋಗ 2. ಸೊ ಮಾಸ್ಟರ್ಸ್, ಈಗ ನಾವು ಈ ಯೋಗ ಪರಂಪರೆ ಅನ್ನೋ ಒಂದು ಜನ್ಮ ಪರಂಪರೆ ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ಈಗ ನಾವು ಏನ್ ಮಾಡಬೇಕು ಅಂದ್ರೆ, ಕೊನೆಯ ಜನ್ಮ ಅಂದ್ರೆ ಗೊತ್ತಾಯ್ತು, ನಾವು ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀವಿ, ಆತ್ಮಜ್ಞಾನವನ್ನ ತಿಳಿಸ್ತಾ ಇದ್ದೀವಿ. ಆದ್ರೂ ಮತ್ತೇನಾಗ್ತೀವಿ? ಪ್ರಾಪಂಚಿಕತೆಯಲ್ಲಿ ಬೀಳ್ತೀವಿ, ದೇಹದ ಪರವಾಗಿ ಹೋಗ್ತೀವಿ. ಆಗೇನಾಗತ್ತೆ? ಮತ್ತೆ ನಾವು ಮೆಟ್ಲು ಕೆಳಗಡೆ ಇಳ್ದಂಗೆ ಆಗುತ್ತೆ, ಹಿಂದೆ ಹೋಗ್ತೀವಿ ಮತ್ತೆ. ಈಗ ತಿರುಪತಿ ಮೆಟ್ಟಿಲು ಎಷ್ಟಿದಾವೆ ನಮಗೆ? ಅಷ್ಟು ಮೆಟ್ಲು ಹತ್ತುತ್ತಾ ಇರ್ತೀವಿ. ಅಷ್ಟು ಮೆಟ್ಲು ಹತ್ತೋದಕ್ಕೆ ಸುಮಾರು 2 ರಿಂದ 3 ಗಂಟೆ ಬೇಕಾಗುತ್ತೆ. ಹತ್ತುತ್ತಾ ಇರ್ತೀರಿ, ಕೈಯಲ್ಲಿ ಏನೋ ಹಿಡಿದಿರ್ತೀರಿ, ಅದು ಬೀಳುತ್ತೆ, ಮತ್ತೆ ಒಂದು 5 ಮೆಟ್ಲು ಕೆಳಗೆ ಇಳಿತೀರಿ, ಓಕೆ ಬಿತ್ತು ಅಂತ ತಗೊಂಡು ಮತ್ತೆ ಹತ್ತೀರಿ, ಮತ್ತೆ ಸ್ವಲ್ಪ ಮೇಲೆ ಹೋಗ್ತೀರಿ, ಮತ್ತೆ ಬೀಳುತ್ತೆ, ಮತ್ತೆ ಒಂದು 10 ಮೆಟ್ಲು ಕೆಳಗೆ ಬೀಳುತ್ತೆ, ಮತ್ತೆ ಹೋಗಿ ಕೆಳಗೆ ಇಳಿದು ಮತ್ತೆ ತಗೊಂತೀರಿ, ಮತ್ತೆ ಹೋಗ್ತೀರಿ. ಅಲ್ಲೇನಾಗುತ್ತೆ ನಿಮಗೆ? ಆ ವಸ್ತುವಿನ ಮೇಲೆ ಏನಾಗುತ್ತೆ ನಿಮಗೆ? ಕೋಪ ಬರುತ್ತೆ ತಾನೆ, ಇದೇನು ಪದೇ ಪದೇ ಬೀಳ್ತಿದೆ ಅಂತ. ಅದನ್ನು ಸರಿಯಾಗಿ ಇಟ್ಕೋಬೇಕು, ಸರಿಯಾಗಿ ನಾನು ನೋಡ್ಕೋಬೇಕು ಅಂತ ಕೋಪ ಬರುತ್ತಾ ಅಲ್ವಾ? ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಪದೇ ಪದೇ ಈ ಭ್ರಮೆ, ಈ ದೇಹ ಅನ್ನೋದ್ರಲ್ಲಿ ಬಿದ್ದಾಗ ಈ ದೇಹದ ಬಗ್ಗೆ ನಮಗೆ ವೈರಾಗ್ಯ ಬರಬೇಕು, ಅಟ್ಯಾಚ್ಮೆಂಟ್ ಬಿಡಬೇಕು ನಾವು. ಅಂದ್ರೆ ದೇಹದ ಬಗ್ಗೆ ವೈರಾಗ್ಯ ಅಂದ್ರೆ ಆತ್ಮಜ್ಞಾನಕ್ಕಾಗಿ ಅಷ್ಟೇ. ಬಟ್ ದೇಹ ಕೂಡ ಮುಖ್ಯನೇ, ನಮಗೆ ದೇಹ ಕೂಡ ದೇವಾಲಯನೇ. ಆದರೆ ನಾವು ಮೊದಲು ತಿಳ್ಕೋಬೇಕಾಗಿರೋದು ಏನು, ಏತಕ್ಕಾಗಿ ಬಂದಿದ್ದೀನಿ, ಅವೆಲ್ಲವನ್ನ ತಿಳಿದಾಗ ಆತ್ಮ ಅಂತ ಗೊತ್ತಾಗುತ್ತೆ. ಆತ್ಮ ಆಗಿದ್ರೂ ಕೂಡ ದೇಹ ದೇವಾಲಯನೇ. ಬಟ್ ಯಾವುದಕ್ಕೋಸ್ಕರ ಬೇಕೋ ಅದಕ್ಕೋಸ್ಕರ ಬಳಸಬೇಕು. ಪ್ರತಿಯೊಂದಕ್ಕೂ ಇಲ್ಲಿ ನಾವು ಅಟ್ಯಾಚ್ಮೆಂಟ್ ಇರಬಾರ್ದು, ಅದನ್ನ ನಾವು ತಿಳ್ಕೋಬೇಕು. ಸೊ ಆಗ ನಮಗೆ ಈ ಯೋಗ ಪರಂಪರೆ ಅನ್ನೋದು ಕೊನೆ ಆಗುತ್ತೆ. ಸೊ ಮಾಸ್ಟರ್ಸ್, ಈ ಯೋಗ ಪರಂಪರೆ ಅನ್ನೋದು ಅದ್ಭುತವಾದಂಥ ಕಾನ್ಸೆಪ್ಟು.
ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಧ್ಯಾನವನ್ನು ಗೊತ್ತಾಗಿದೆ. ಸೊ ಇವತ್ತು ಒಂದು ಸಾರಿ ಮನನ ಮಾಡ್ಕೊಳ್ಳೋಣ. ಯೋಗ ಪರಂಪರೆಯಲ್ಲಿ ಮೊದಲಿಗೆ 3 ಭಾಗಗಳಾಗಿ ಮಾಡಿರೋದು ಕರ್ಮಯೋಗ, 4 ಭಾಗಗಳಾಗಿ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ. ಅಲ್ಲಿ ಭಕ್ತಿಯೋಗ ಅನ್ನೋದು ಇಲ್ವೇ ಇಲ್ಲ. ಸೊ ವಿಗ್ರಹಾರಾಧನೆ ಇಲ್ಲ, ನಿಮ್ಮ ಒಳಗಡೆನೆ ದೇವರಿದ್ದಾನೆ. See the kingdom of God. The kingdom of God is within you. ಜೀಸಸ್ ಹೇಳಿದ್ದಾರೆ, ನಮಗೆ ಗೊತ್ತಿದೆ. See, kingdom of God, the kingdom of God is within you. ನಿನ್ನ ಒಳಗಡೆ ಇದೆ, ದೇವರ ಸಾಮ್ರಾಜ್ಯ ಎಲ್ಲೂ ಇಲ್ಲ. ಸೊ ಅದಕ್ಕೆ ಭಕ್ತಿ ಯೋಗ ಅನ್ನೋದನ್ನ ನಮ್ಮ ಗುರುಗಳು ನಮಗೆ ತಿಳಿಸಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥದ್ದು 3: ಕರ್ಮಯೋಗ, ಜ್ಞಾನಯೋಗ, ರಾಜಯೋಗ. ಆ 3 ನಮ್ಮ ಗುರುಗಳು 5 ಭಾಗಗಳಾಗಿ ಮಾಡಿದ್ದಾರೆ. ಸೊ ಮೊದಲನೇದು ಕರ್ಮಯೋಗ 1, ಜ್ಞಾನಯೋಗ 1, ರಾಜಯೋಗ, ಜ್ಞಾನಯೋಗ 2, ಕರ್ಮಯೋಗ 2. ಸೊ ಕರ್ಮಯೋಗ 1ನಲ್ಲಿ ದೇಹದ ಪರವಾಗಿ ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಲ್ಲ, ಸೊ ಒಳ್ಳೆಯದನ್ನು ಮಾಡಲ್ಲ, ನನ್ನದು ನಾನು. ಸೊ ಸಹಾಯವನ್ನು ಮಾಡ್ತೀನಿ, ಪ್ರತಿಫಲ ಆಶಿಸೋದು. 3ನೇದು ಸಹಾಯ ಮಾಡ್ತೀನಿ, ಯಾವುದೇ ಪ್ರತಿಫಲವನ್ನು ಆಶಿಸದೇ ಇರೋದು. ಸೊ ನಂತರ ನಾನು ನನ್ನದು ಅನ್ನೋದು ಯಾವುದೇ ಕರ್ತೃತ್ವ ಭಾವನೆ ಇಲ್ಲದೆ ಕೆಲಸವನ್ನು ಮಾಡ್ತಾ ಹೋಗೋದು. ಅಲ್ಲಿಗೆ ಈ ಕರ್ಮಯೋಗ 1 ಅನ್ನೋದು ಮುಗಿಯೋಷ್ಟರೊಳಗಡೆ ಏನಾಗುತ್ತೆ, ನಾನು ಅನ್ನೋದಿಲ್ಲ. ಹಾಗಾದರೆ ಯಾರು ನಾನು? ಅಲ್ಲಿ ಪ್ರಾರಂಭ ಆಗುತ್ತೆ. ಕರ್ಮಯೋಗ 1 ಮುಗಿಯೋಷ್ಟರೊಳಗಡೆ ಪ್ರಾರಂಭ ಆಗುತ್ತೆ, ನಾನು ಯಾರು? ಹಾಗಾದರೆ ದೇಹ ಅಲ್ಲ, ಆತ್ಮ. ಆ ದಾಹ ಶುರುವಾಗುತ್ತೆ, ನಾನು ಯಾರು ತಿಳ್ಕೋಬೇಕು ನಾನು. ಆ ಜ್ಞಾನದ ದಾಹ ಶುರುವಾಗೋದಕ್ಕೆ ಜ್ಞಾನಯೋಗ 1 ಶುರುವಾಗುತ್ತೆ. ನಾನು ದೇಹ ಅಲ್ಲ, ಆತ್ಮ. ಸೊ ಎಲ್ಲೆಡೆ ನಾನಿದ್ದೀನಿ. ಗಾಳಿಯಲ್ಲಿ ತೇಲಬಹುದು, ನೀರಿನಲ್ಲಿ ನಡೆಯಬಹುದು, ಎಲ್ಲವೂ ಸಾಧ್ಯ ಇದೆ ನನಗೆ ಅನ್ನೋದು ಇಲ್ಲಿ ಗೊತ್ತಾಗ್ತಾವೆ. ಅಲ್ಲಿ ಗೊತ್ತಾದಾಗ ಜ್ಞಾನ ದಾಹದಿಂದ ಏನಾಗುತ್ತೆ, ನಾವು ಅಲ್ಲಿ ಏನು ಮಾಡ್ತಾ ಹೋಗ್ತೀವಿ, ಕೇಳ್ತಾ ಹೋಗ್ತೀವಿ ಪ್ರವಚನಗಳನ್ನು, ಈ ಆಧ್ಯಾತ್ಮಿಕರ ಒಂದು ನುಡಿಗಳನ್ನು ಕೇಳ್ತಾ ಹೋಗ್ತೀವಿ. ಅದು ಜ್ಞಾನಯೋಗ. ಕೇಳಿ ಅದನ್ನು ಮನನ ಮಾಡಿಕೊಂಡು ಅಭ್ಯಾಸದಲ್ಲಿ ಇಟ್ಟುಕೊಂಡು ಸಾಕ್ಷಾತ್ಕಾರ ಆಗ್ತೀವಿ. ಅಂದರೆ ಇಲ್ಲಿ ದೇಹ ಅಲ್ಲ, ಆತ್ಮ ಅಂತ ತಿಳ್ಕೊಳೋದ್ರಿಂದ ಜ್ಞಾನವನ್ನು ಪಡಿತಾ ಹೋಗಿ ನಮಗೇನಾಗುತ್ತೆ, ಈ ದುಃಖ, ನೋವು, ನಲಿವು, ಸಂತೋಷ, ಆನಂದ ಏನೇ ಬರಲಿ ಸಾಕ್ಷಿಭೂತರಾಗ್ತಾ. ಅದು ಜ್ಞಾನಯೋಗ. ಆ ಸಾಕ್ಷೀಭೂತ ಆಗ್ತಾ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ನಮ್ಮಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ. ಏನದು ವಿಶೇಷವಾದ ಶಕ್ತಿ? ಅದು ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ ಅನ್ನೋ ತಿಳ್ಕೊಳ್ಳೋ ದಾಹದೊಂದಿಗೆ ನಾವು ಮತ್ತೆ ಹುಡುಕ್ತಾ ಹೋಗ್ತೀವಿ. ಅದೇ ನಮಗೆ ಸಿಗೋದು ಈ ರಾಜ ಯೋಗ, ಧ್ಯಾನ ಯೋಗ ಅಂತಲೂ ಕರಿತೀವಿ. ಅಲ್ಲಿ ನಾವು ಈ ಶಕ್ತಿ ಎಲ್ಲಿಂದ ಬರ್ತಿದೆ, ಏನು ಮಾಡಬೇಕು ಶಕ್ತಿ ಬರೋಕೆ? ಈ ರಾಜ ಮಾರ್ಗದಲ್ಲಿ ಕೂತ್ಕೋತೀವಿ. ಸೊ ಸುಖಮಯ ಪ್ರಾಣಾಯಾಮದಲ್ಲಿ ಕೂತ್ಕೊಂಡು ಬೆರಳುಗಳಲ್ಲಿ ಜೋಡಿಸಿ ಕಾಲನ್ನು ಕ್ರಾಸ್ ಮಾಡಿ ಒಂದು ಸ್ಥಳದಲ್ಲಿ ಕೂತು ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸ್ತಾ ಹೋದರೆ ನಮ್ಮ ಮನಸ್ಸು ಶೂನ್ಯ ಆಗುತ್ತೆ, ನಮಗೆ ಅದ್ಭುತವಾದ ವಿಶ್ವ ಪ್ರಾಣಶಕ್ತಿ ಬರುತ್ತೆ. ಅದರಿಂದ 3ನೇ ಕಣ್ಣು ಉತ್ತೇಜನ ಆಗುತ್ತೆ ಅನ್ನೋ ಒಂದು ಎಲ್ಲವನ್ನ ನಾವು ಈ ರಾಜಯೋಗದಲ್ಲಿ ತಿಳ್ಕೊತಾ ಹೋಗ್ತೀವಿ. ಆ ರಾಜಯೋಗದಲ್ಲಿ ಒಂದು ಸ್ಥಳದಲ್ಲಿ ಕೂತ್ಕೊಳ್ಳೋದ್ರಿಂದ ಧ್ಯಾನ ಬರುತ್ತೆ, ಶಕ್ತಿ ಬರುತ್ತೆ. ಧ್ಯಾನ ಮಾಡ್ತೀವಿ, ಶಕ್ತಿ ಬರ್ತಾ ಹೋಗುತ್ತೆ. ಆದರೆ ಜ್ಞಾನ ಹೆಂಗೆ ಬರುತ್ತೆ? ಅದರ ದಾಹ ಶುರುವಾಗುತ್ತೆ. ಕೂತಲ್ಲೇ ಜ್ಞಾನವನ್ನು ಹೇಗೆ ಪಡಿಬೋದು ನಾವು?
ಮೂರನೇ ಕಣ್ಣಿಂದ ಏನೆಲ್ಲ ನೋಡ್ಬೋದು ನಾವು ಅನ್ನೋ ಒಂದು ದಾಹ ಶುರುವಾಗಿ ಜ್ಞಾನಯೋಗ 2ಗೆ ಹೋಗ್ತೀವಿ. ಆ ಜ್ಞಾನಯೋಗ 2ನಲ್ಲಿ ಏನಾಗುತ್ತೆ, ಜ್ಞಾನದ ಆಸೆಯಿಂದ ನಾವೇನ್ ಮಾಡ್ತೀವಿ, ದಾಹದಿಂದ ಕೂತಲ್ಲೇ ಧ್ಯಾನದ ಸ್ಥಿತಿಯಲ್ಲಿ ನಾವು ಎಷ್ಟೋ ಮಾಸ್ಟರ್ಗಳ ಪ್ರವಚನಗಳನ್ನು ಕೇಳ್ತೀವಿ. ಬುದ್ಧಂದಾಗಿರ್ಬೋದು, ಜೀಸಸ್ದಾಗಿರ್ಬೋದು, ಬಸವಣ್ಣ, ಅಕ್ಕಮಹಾದೇವಿ, ಎಲ್ಲರ ಒಂದು ಕೂತಲ್ಲೇ ಕೇಳ್ತಾ ಹೋಗ್ತೀವಿ. ಅದು ಧ್ಯಾನದಲ್ಲಿ. ಅಲ್ಲಿ ಜ್ಞಾನ, ಅಲ್ಲಿ ಶ್ರವಣ ಮಾಡಿ, ಮನನ ಮಾಡಿ, ಅಭ್ಯಾಸ ಮಾಡಿ, ಅಲ್ಲಿ ಸಾಕ್ಷೀಭೂತವಾಗ್ತೀವಿ. ನಾವು ಮಾಡ್ತಕ್ಕಂಥ ಕೆಲಸ ಏನೂ ಅಲ್ಲ, ಅದಕ್ಕೆ ಸಾಕ್ಷಾತ್ಕಾರ ನಮ್ಮ ಆತ್ಮಕ್ಕೆ ತೃಪ್ತಿ ಸಿಗ್ತಾ ಹೋಗುತ್ತೆ. ಆಗ ನಾವೇನ್ ಮಾಡ್ತೀವಿ, ಲೋಕ ಕಲ್ಯಾಣ ಮಾಡ್ತೀವಿ. ಸೊ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ, ನಾನು ಬರೀ ಪಡಿತಾನೇ ಇದ್ದೀನಿ. ಏನ್ ಮಾಡಬೇಕು? ಕೊಡಬೇಕು. ಸೇವೆ ಯಾವ ರೀತಿಯಲ್ಲಿ? ನಾನು ಪಡೆದಿರುವ ಧ್ಯಾನ ಜ್ಞಾನವನ್ನ ಎಲ್ರಿಗೂ ಆತ್ಮಜ್ಞಾನವನ್ನ ತಿಳಿಸ್ಬೇಕು, ಅದೇ ಕೊನೆ ಜನ್ಮ ಆಗತ್ತೆ ಅಂತ ತಾವು ಪಡೆದಿರುವಂತಹ ಆತ್ಮಜ್ಞಾನವನ್ನೆಲ್ಲ ಧ್ಯಾನವನ್ನೆಲ್ಲರಿಗೂ ಪ್ರಚಾರ ಮಾಡ್ತಾ ಹೋಗೋದು ಈ ಕರ್ಮಯೋಗ 2. ಅಲ್ಲಿಗೆ ಜನ್ಮ ಪರಂಪರೆ ಅನ್ನುವ ಈ ಚಕ್ರವ್ಯೂಹದಿಂದ ಹೊರ ಬೀಳ್ತಾನೆ ಮಾನವ. ಇದು ಯೋಗ ಪರಂಪರೆ. ಸೊ ಅದ್ಭುತವಾದಂತಹ ವಿಷಯ. ನಾವು ಭ್ರಮೆ, ಈ ಒಂದು ಪ್ರಾಪಂಚಿಕ ಕಷ್ಟಗಳಿಂದ ಮತ್ತೆ ಮತ್ತೆ ಬಿಡ್ತಾ ಇರ್ತೀವಿ ಪ್ರಾಪಂಚಿಕತೆಗೆ. ಬೇಡ, ಅದೇ ಸಾಕ್ಷೀಭೂತವಾಗಿರ್ಬೇಕು ಅನ್ನೋದು ನಾವು ತಿಳ್ಕೊಳ್ಳೋದು. ಸೊ ನಾವು ಯಾವ ಹಂತದಲ್ಲಿದ್ದೀವಿ ಈಗ? ಒಂದು ಸಾರಿ ನಾವು ಧ್ಯಾನ ಪ್ರಚಾರ ಮಾಡ್ತಿದ್ದೀವಿ, ಆತ್ಮಜ್ಞಾನ ಮಾಡ್ತಿದ್ದೀವಿ, ಕೊನೆ ಜನ್ಮ ಅನ್ಕೋಬೋದು. ಆದ್ರೆ ನಮ್ಮ ಒಳಗಡೆ ಈ ಹೇಳಿರ್ತಕ್ಕಂಥ ಯಾವ ಗುಣ ಇದ್ರೂ ಕೂಡ ನಾವು ಆ ಹಂತದಲ್ಲೇ ಇದ್ದಂಗೆ, ಮತ್ತೆ ಆ ಹಂತಕ್ಕೆ ವಾಪಸ್ ಹೋದಂಗೆ. ನಾನು ದಾನ ಮಾಡ್ತಿದ್ದೀನಿ, ನಾನು ದಾನ ಮಾಡ್ತಿದ್ದೀನಿ, ನಾನು ಮತ್ತೆ ನೀವು ಕರ್ಮಯೋಗವನ್ನು ಹೋಗ್ತೀರ. ನಾನು ದಾನ ಮಾಡಿದ್ದೆ ಅದಕ್ಕೆ ಆ ಥರ ಪುಣ್ಯ ಬರುತ್ತೆ. ಯಾವ ಪುಣ್ಯನೂ ಬರಲ್ಲ. ನಾನು ಅನ್ನೋದಿಲ್ಲ, ನೀನು ಮಾಡಿದ್ದೀನಿ ಅನ್ನೋದೇ ಇಲ್ಲ ಈ ಭೂಮಿ ಮೇಲೆ. ನಾನು ಮಾಡಿದ್ದೀನಿ ಅಂದ್ರೆ ಮತ್ತೆ ಅಲ್ಲಿಗೆ ಹೋಗ್ತೀರ ವಾಪಸ್. ಅಥವಾ ನೀವೆಲ್ಲೆಲ್ಲೋ ಪ್ರವಚನ ನಡೀತಾ ಇರುತ್ತೆ, ಅಂದ್ರೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ಮೊದಲನೇದು ನಮಗೇನು ಇಲ್ಲಿ, ಮೊದಲನೇದು ನಾವು ಮಾಡಬೇಕಾಗಿರೋದು ಅಂದ್ರೆ ಧ್ಯಾನದ ಒಂದು ಅನುಭವಗಳು, ಸಜ್ಜನ ಸಾಂಗತ್ಯಕ್ಕೆ ನಾವು ಭಾಗಿಯಾಗ್ತೀವಿ. ಬಟ್ ಅದು ಬಿಟ್ಟು ಈ ಆಧ್ಯಾತ್ಮಿಕ ಅಲ್ಲಲ್ಲಲ್ಲಿ ಪ್ರವಚನಗಳೆಲ್ಲ ನಡೀತಿರುತ್ತೆ ನೋಡಿ, ಅದಕ್ಕೆ ಹೋದ್ರೆ ಮತ್ತೆ ನೀವು ಜ್ಞಾನಯೋಗ 1 ಅಂತ ಅರ್ಥ. ಇನ್ನು ಶ್ರವಣ ಮಾಡಕ್ ಹೋದ್ರೆ ನಾವು ಅದನ್ನು ತಿಳ್ಕೋಬೇಕು. ಅವಶ್ಯಕತೆ ಇಲ್ಲ, ನೀವೇ ಒಬ್ಬ ಮಹರ್ಷಿಯಲ್ಲಿ. ಸೊ ತಮ್ಮೆಲ್ಲರಿಗೂ ಯೋಗ ಪರಂಪರೆ ಅನ್ನೋದು ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.